ಯಾಕೆ ಡೋಂಟ್ ವರಿ, ಎಲ್ಲ ರೆಡಿ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಬಂದ್ಬಿಡ್ತಾರೆ, ಹುಷಾರಾಗಿ. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಕೃಷ್ಣ ಅವ್ರು ನೋಡ್ಬೇಕಾಗಿತ್ತು. ಯಾರು? ನಮ್ ಸಾಹೇಬ್ರು ತಾನೇ ಸರ್? ಒಂದ್ ನಿಮಿಷ ಸರ್, ಕೇಳ್ಕೊಂಡ್ಬಂದ್ಬಿಡ್ತೀನಿ. ಸರ್ ನೀವ್ ಹೇಳಿದ್ರಲ್ಲ, ಅವ್ರು ಬಂದಿದ್ದಾರೆ. ಬಂದಿದ್ದಾರೆ. ನೀವನ್ನ ಕೂರಿಸಿ ಕಾಫಿ ಕೊಡ್ತಾ ಇರಿ. ಓಕೆ ಸರ್. ಪ್ರಸಾದ್ ನೀವು ನನ್ನ ಬಗ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಹೇಳ್ತಾರಿ. ನಾ ಸ್ವಲ್ಪ ಲೇಟ್ ಆಗಿ ಎಂಟ್ರಿ ಕೊಡ್ತೀನಿ. ಅಯ್ಯೋ, ನೀವ್ ಹೇಳ್ಬೇಕೆ ನೋಡಿ. ಕೃಷ್ಣ ಸರ್ ಬರೋ ಕೇಳಿದ್ದಾರೆ. ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ. ಕಾಫಿ ತಗೊಳ್ತೀರಾ, ಟೀ ತಗೊಳ್ತೀರಾ ಸರ್? ಸ್ವಲ್ಪ ಕಾಫಿ ತರ್ತೀನಿ ಸರ್. ಕೃಷ್ಣ ಎಸ್. ನಮಸ್ಕಾರ ಸರ್. ನಮಸ್ಕಾರ. ತಾವು ನಿನ್ನೆ ಅವತ್ ಭೇಟಿ ಆಗಿದ್ನಲ್ಲ ಸರ್, ಸಾಹೇಬ್ರ ಪಿಯ ನಾನು, ಪ್ರಸಾದ್ ಅಂತ. ನಿಮ್ ಸಾಹೇಬ್ರು ಚೇಂಬರ್ ಅಲ್ಲಿ ಕೂತ್ಕೊಳ್ಳಲ್ವಾ? ಅಲ್ಲೇ ಕೂತ್ಕೊಳ್ತಾರೆ ಸರ್. ರೂಮ್ ವಾಸ್ತು ಸರಿ ಇಲ್ಲ ಅಂತ ಯಾರೋ ಹೇಳಿದ್ದಾರೆ. ಅದಕ್ಕೆ ಸಾಹೇಬ್ರು ನಮ್ಮೊಟ್ಟಿಗೆ ಕುತ್ಕೊಂಡು ಕೆಲಸ ಮಾಡ್ತಾರೆ. ಅದ್ ಸರಿ, ನಮ್ ಸಾಹೇಬ್ರಿಂದ ತಮ್ಗೇನ್ ಕೆಲಸ ಬೇಕಾಗಿತ್ತು? ಸದ್ಯಕ್ಕೇನು ಇಲ್ಲ, ಮುಂದೆ ಆಗ್ಬೇಕು. ಅಂದ್ರೆ ನನ್ ಮಗಳನ್ನ ಅವ್ರು ಕೊಟ್ಟು ಮದುವೆ ಮಾಡೋಣ ಅಂತ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಪರವಾಗಿಲ್ಲ, ಒಳ್ಳೆ ವರನ ಹುಡುಕಿದ್ದೀರಾ. ನಮ್ ಸಾಹೇಬರು ತುಂಬಾ ಒಳ್ಳೆಯವರು. ಇನ್ನೇನು ಮಿಟಿ ಮುಗಿಸು ಬಂದ್ಬಿಡ್ತಾರೆ. ಇಲ್ಲೇ ಇರಿ ಸರ್, ತಗೊಳ್ಳಿ ಕಾಫಿ. ಕುಡೀರಿ. ನಮಸ್ಕಾರ. ಕೂತ್ಕೊಳ್ಳಿ. ತಾವ್ ಯಾರು ಗೊತ್ತಾಗ್ಲಿಲ್ಲ? ನಾರಾಯಣ್ ರಾವ್ ಅಂತ. ಓಹೋ, ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಿತ್ತಾ? ಸ್ವಲ್ಪ ಮಾತಾಡೋದಿತ್ತು. ಒಂದ್ 2 ನಿಮಿಷ ನಿಮಗ್ ತೊಂದರೆ ಕೊಡ್ಬೋದಾ? ತುಂಬಾ ಇಂಪಾರ್ಟೆಂಟ್ ವಿಷಯನಾ? ಹೌದು ಸರ್. ಸರಿ ಹೇಳಿ. ನನ್ ಮಗಳು ಅಂಜನಾ ಅಂತ, ಅವಳಿಗೆ ಮದುವೆ ಮಾಡ್ಬೇಕು ಅಂತ. ಮಾಡಿ. ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾ? ಹೌದು, ತುಂಬಾ ದೊಡ್ಡ ಸಹಾಯನೇ ಆಗ್ಬೇಕು. ಮಾವ, ಸಹಾಯ ಆಗ್ಬೇಕಾ? ಗೊತ್ತಿದ್ದು ನಾಟಕ. ನನ್ನ ಮಗಳು ಅಂಜನಾನ ನೀವೇ ಮದುವೆ ಆಗ್ಬೇಕು ಸರ್. ಏನು ಡ್ರಾಮಾ ಮಾಡ್ತೀರಾ? ನಾನಾ ನೀನ? ಇದೆ ನನ್ನ ಮಗಳ ಫೋಟೋ. ನಾವ್ ಲವ್ ಮಾಡ್ತಿದೀವಿ ಅಂತ ಗೊತ್ತಿದ್ರು ಫೋಟೋ ಬೇರೆ ತೋರಿಸ್ತೀರಾ? ಏನು ಗೊತ್ತಿಲ್ದಿರೋ ಒಂಥರ ಫೋಟೋ ನೋಡೋದ್ ನೋಡು. ಹುಡುಗಿ ಚೆನ್ನಾಗಿದ್ದಾಳೆ. ಒಂದ್ಸಲ ಮನೆಗ್ ಬಂದು ಹುಡುಗಿ ನೋಡ್ಬಿಡ್ತೀನಿ, ಆಮೇಲೆ ಮುಂದಿಂದು ಯೋಚನೆ ಮಾಡೋಣ. ಹಾಗೆ ಆಗ್ಬಹುದು. ಇವತ್ ಸಂಜೆನೆ ಬನ್ನಿ. ಬರ್ತಾ ಜೊತೆ ನಿಮ್ ತಂದೆ ತಾಯಿನೂ ಕರ್ಕೊಂಬನ್ನಿ. ನನ್ ಚಿಕ್ಕ ವಯಸ್ಸಲ್ಲೇ ನಮ್ ತಂದೆ ತಾಯಿ ತೀರ್ಕೊಂಡ್ಬಿಟ್ರು. ನಾನೊಬ್ಬ ಬಂದ್ ನೋಡಿದ್ರೆ ಸಾಕು. ಸರಿ, ಹಾಗೆ ಆಗ್ಬಹುದು. ಸಂಜೆ ಬಂದ್ಬಿಡಿ. ಆಯ್ತಾಯ್ತು, ನಾನ್ ಬರ್ತೀನಿ. ವಿಳಾಸ ಫೋಟೋ ಹಿಂದೆನೆ ಇದೆ. ಗೊತ್ತು ಬಿಡಿ. ವಿಳಾಸ ಏನು ಮನೆನೇ ಗೊತ್ತಿದೆ. ಏನಂದ್ರಿ? ಅದೇ ವಿಳಾಸ ಹಿಂದೆ ಇದೆ ಎಂದೆ. ಇಲ್ಲಿದೆ. ಬರ್ತೀನಿ. ಆಗ್ಲಿ. ಬನ್ನಿ. ನಮಸ್ಕಾರ. ಬನ್ನಿ. ಮನೆ ಹುಡ್ಕೋದ್ ತೊಂದ್ರೆ ಆಗ್ಲಿಲ್ವಲ್ಲ? ಏನಿಲ್ಲ. ನಡೀರಿ. ಗುರು ಬಂದ 5 ನಿಮಿಷ. ಬನ್ನಿ. ಎಲ್ಲಿ ಬರ್ಲೇ ಇಲ್ವಲ್ಲ? ಮನೆ ನೋಡ್ತಾ ಇರ್ಬೇಕು. ಬನ್ನಿ, ಕೂತ್ಕೊಳ್ಳಿ. 1 ನಿಮಿಷ. ಆಯ್ತಾಯ್ತು. ಗಜು, ಅವ್ರು ಬಂದಿದ್ದಾರೆ, ಬೇಗ ಬನ್ನಿ. ಇನ್ನೇನ್ ಬಂದ್ಬಿಡ್ತಾರೆ. ಬರ್ಲಿ, ಪರವಾಗಿಲ್ಲ. ಮನೆ ತುಂಬಾ ಚೆನ್ನಾಗಿದೆ. ಏನೋ ತಕ್ಕ ಮಟ್ಟಿಗಿದೆ. ನಿಮ್ಮ ಲೆವೆಲ್ ಇಲ್ಲ ಅಂದಹಾಗೆ. ನಿಮ್ಮನೆ
ಮನೆ ಜೆ ಪಿ ನಗರಲ್ಲಿ 2 ದೊಡ್ಡ ಸೈಟ್ ಇದೆ. ಮನೆ ಕಟ್ಟಿಸ್ಬೇಕು. JP ನಗರ್ ಸೈಟ್ ಅಂದ್ರೆ 3-4 ಕೋಟಿ ಆಗ್ಬಹುದು. ಅಷ್ಟೇ ಅಲ್ಲ, HSR ಲೇಔಟ್ ಅಲ್ಲೂ ಒಂದ್ ಸೈಟ್ ಇದೆ. ಓಹೋ, ವೆರಿ ಗುಡ್ ವೆರಿ ಗುಡ್. ಕೃಷ್ಣ ಬಚಾವ. ಕಾಫಿ ಕೊಡಮ್ಮ. ಬಾಬಾ ಇಲ್ಲೇ ಕೂತ್ಕೋ. ಇವರು ನನ್ನ ಧರ್ಮಪತ್ನಿ ಗಜಲಕ್ಷ್ಮಿ. ಇವಳು ನನ್ನ ಮೊದಲನೇ ಮಗಳು ಅಂಜನಾ. ನನ್ನ 2ನೇ ಮಗಳು ಸಂಜನಾ ಕಾಲೇಜಿಗೆ ಹೋಗಿದ್ದಾಳೆ. ಸರಿ. ಏನು ಒಬ್ರನ್ನೊಬ್ರನ್ನ ಇಲ್ಲಿವರೆಗೂ ನೋಡೇ ಇಲ್ಲ. ನೋಡೋದ್ ನೋಡು. ಘಾಟಿ ಮಾವ. ನಮ್ಮ ಹುಡುಗಿ ಒಪ್ಪಿಗೆ ಆಗಿ ನೀವು ಮದುವೆ ಆದ್ರೆ ಮನೆ ಅಳಿನಾಗಿ ನಮ್ಮನೇಲೇ ಉಳಿಬಹುದು. ಮನೆ ಅಳಿಯನ? ಯಾಕೆ? ಆಯ್ತು, ನನಗೊಪ್ಪಿಗೆ ಇದೆ. ಆದ್ರೆ ನಿಮ್ ಮಗಳನ್ನ ಒಂದ್ಸಲ ಕೇಳ್ಬೇಕಿತ್ತೇನೋ. ಕೇಳೋದೇನ್ ಬಂತು, ಅವಳು ಒಪ್ಕೊಂಡೇ ಒಪ್ಕೋತಾಳೆ. ಸಂಕೋಚೈನಿ, ಒಳಗಡೆ ಬಂದು ನನ್ನ ಹತ್ರ ಹೇಳು. ಇಲ್ಲ ಇಲ್ಲ, ನನ್ಗೆ ಒಪ್ಪಿಗೆ ಆಗಿದ್ದಾರೆ. ಎಲ್ಲಿ ನಿಮ್ ಕ್ಲರ್ಕ್? ಏನ್ರಿ ಸಮಾಚಾರ? ಏನು ಸಮಾಚಾರ ಇಲ್ಲ. ಸ್ವಲ್ಪ ಕೋಪರೇಟ್ ಮಾಡಿದ್ರೆ 4 ಕೋಟಿ ರೂಪಾಯಿ ಟೆಂಡರ್ ಸಿಗ್ತಾ ಇತ್ತು. ಈಗ 2 ಕೋಟಿ ರೂಪಾಯಿ ಲಾಸ್ ಆಗಿದೆ. ಎಲ್ಲಿ ಅವನು? ಇರ್ರಿ, ಸ್ವಲ್ಪ ಸಮಾಧಾನವಾಗಿರ್ರಿ. ಅವ್ರು ಮದುವೆ ಮಾಡ್ಕೊಂಡು ರಜೆಯಲ್ಲಿ ಇದ್ದಾರೆ. ಓಹೋ, ಮದುವೆ ಮಾಡ್ಕೊಂಡು ರಜದ ಮೇಲೆ ಮಜಾ ಮಾಡಕ್ ಹೋಗಿವ್ನೆ. ಏಯ್, ಬುಲ್ಡೆ ಬಿಚ್ಚಾಕ್ಬಿಡ್ತೀನಿ. ಅವ್ನ್ಗೆ ಹೇಳು, ಅವ್ನ್ ಸಿಕ್ಲಿ, ಆಮೇಲೆ ವಿಚಾರಿಸ್ಕೊತೀನಿ. ಬಂದ್ರು. ಮನೆ ಕಾಯುವಾಗ ಕೃಷ್ಣನ್ ಮೇಲೆ ಇಷ್ಟ ಆಡ್ತಾವನೆ. ಏನ್ರಿ ಇವನು? ನೀವು ನನ್ನ ಹತ್ರ KS ಆಫೀಸರ್ ಅಂತ ಸುಳ್ಳು ಹೇಳಿದ್ದೀರಾ. ನೋಡಿ, ನಾನ್ ಯಾವತ್ತು ನಿಮ್ ಹತ್ರ ನಾನು KS ಆಫೀಸರ್ ಅಂತ ಹೇಳಿಲ್ಲ. ಮತ್ತೆ ನಿಮ್ ಸ್ನೇಹಿತರೆಲ್ಲ ನಿಮ್ಮನ್ನ KS ಕೃಷ್ಣ ಅಂತ ಕರೀತಾರೆ. ಅಲ್ಲೇ ನೀವು ನನ್ನ ತಪ್ಪು ತಿಳ್ಕೊಂಡಿರೋದು. ನಾನೇನ್ ತಪ್ಪು ತಿಳ್ಕೊಂಡೆ? ನನ್ನ ಹೆಸರು ಕೋಲಾರ ಅಣ್ಣಯ್ಯ ಸುಂದರ ಕೃಷ್ಣ ಅಂತ. ನಾನು ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೃಷ್ಣ KAS ಅಂತ ಇಟ್ಕೊಂಡಿದ್ದೀನಿ. ಗಾಟ್ ಇಟ್? ಮತ್ತೆ ನಿಮ್ ಆಫೀಸ್ ಚೇಂಬರ್ ಮುಂದೆ ಕೃಷ್ಣ KAS ಅಂತ ಬೋರ್ಡ್ ಇತ್ತಲ್ಲ. ಅದು ನಮ್ಮ ಆಫೀಸರ್ ಹೆಸರು. ಅವ್ರ ಹೆಸರು ಕೂಡ ಕೃಷ್ಣ ಅಂತ. ಆಕ್ಚುಲಿ ಅವರೇ ನಿಜವಾದ KAS ಆಫೀಸರ್. ಅಂಜು, ನಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡು. ನಮ್ ರೂಮಿಗೆ ನಾವು ಹೋಗೋಣ. ಅಳಿ ಅಂದ್ರೆ ಹೌದು ಅತ್ತೆ, ಇನ್ನು ಮೇಲೆ ನಮ್ ದಾರಿ ನಮ್ದು. ನಾನು ಆಟೋ ತಗೊಂಬರ್ತೀನಿ. ಸರಿ ರೀ ಬಾವಾ. 1 ನಿಮಿಷ ನಿಂತ್ಕೊಳ್ಳಿ. ಯಾರು ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ನನ್ ಮಾತ್ ಕೇಳಿ ಅಳಿ ಅಂದ್ರೆ, ನಮ್ಗಿರೋದ್ 2 ಹೆಣ್ಮಕ್ಳು, ಇಷ್ಟು ದೊಡ್ಡ ಮನೆ ಇದೆ, ನೀವಿಲ್ಲಿ ಆರಾಮಾಗಿರ್ಬಹುದು. ಬೇಡಿ ಅತ್ತೆ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ನಮ್ಗೇನು ತೊಂದ್ರೆ ಇಲ್ಲ, ಸುಮ್ನೆ ನಿಮ್ ರೂಮಿಗೆ ನಡೀರಿ. ಭಾವ ಒಳಗ್ ನಡೀರಿ. ಅಲ್ಲಮ್ಮ, ಭಾವನ ಒಳಗಡೆ ಕರ್ಕೊಂಡು ಹೋಗಿ ಬನ್ರಿ. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ನಾನು ಹೋಗಿ ಬಂದ್ಬಿಡ್ತೀನಿ. ಬಾಯ್. ಬಂದ್ರೆ ಬಿಸಿ ಬಿಸಿ ಕಾಫಿ ಕೊಡ್ತೀನಿ. ಬಾರೆ ಅಂಜು. ಬಿಸಿ ಬಿಸಿ ಕಾಫಿ ಕೊಡ್ತಾಳಂತೆ. ಆಸ್ತಿ ಇರೋ ಅಳಿಯ ಸಿಗ್ತಾನೆ ಅನ್ಕೊಂಡೆ. ಎಲ್ಲ ನನ್ ಕರ್ಮ.